ನಮಸ್ಕಾರ ವೀಕ್ಷಕರೇ. ಚಳಿಗಾಲ ಬಂದಿದೆ ಅಂದಮೇಲೆ ನೆಲ್ಲಿಕಾಯಿ ಕ್ಯಾಂಡಿ ಮಾಡ್ಕೊಳ್ದೇ ಇರೋಕ್ಕಾಗತ್ತಾ? ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗೋವಂಥ ನೆಲ್ಲಿಕಾಯಿ ಕ್ಯಾಂಡಿನ ಈಗ ಮಾಡ್ಕೊಳ್ಳೋಣವಾ? ಇದಕ್ಕೆ ನಾನು ಅರ್ಧ kg ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಚೆನ್ನಾಗಿರೋ ನೆಲ್ಲಿಕಾಯಿ ಆರಿಸಿ ತೊಗೋಬೇಕಾಗತ್ತೆ. ಹಾಳಾಗಿಲ್ಲದೆ ಯಾವುದೇ ಕಪ್ಪು ಕಲೆ ಇಲ್ಲದೆ ಇರೋವಂಥ ನೆಲ್ಲಿಕಾಯಿನ ತೊಗೋಬೇಕಾಗತ್ತೆ. ನೆಲ್ಲಿಕಾಯಿನ ನೇರವಾಗಿ ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅದರ ಸತ್ವ ಹಾಳಾಗುತ್ತೆ. ಹಾಗಾಗಿ ನಾನು ಇದನ್ನು ಆವಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು 15ರಿಂದ 20 ನಿಮಿಷ ಆವಿಗೆ ಇಡೋಣ. 20 ನಿಮಿಷ ಆದಮೇಲೆ ನೆಲ್ಲಿಕಾಯಿ ಎಲ್ಲ ಬೆಂದಿದೆ, ಮೃದುವಾಗಿದೆ. ಇದು ಹತ್ತಿರದಿಂದ ನೀವು ನೋಡಿದ್ರೆ ಇದು ನೋಡಿ ಈ ಥರ ಸೀಳ್ಕೊಂಡಿರುತ್ತೆ. ಇದನ್ನು ನಾವೀಗ ಆರಲಿಕ್ಕೆ ಬಿಟ್ಬಿಡೋಣ. ನೆಲ್ಲಿಕಾಯಿ ಆರಿದ ಮೇಲೆ ನಾವು ಅದನ್ನು ಸುಲಭವಾಗಿ ಈ ಥರ ಬೀಜಗಳನ್ನ ಸೆಪರೇಟ್ ಮಾಡ್ಕೋಬೋದು. ಈ ಬಿಡಿಸಿರೋವಂಥ ನೆಲ್ಲಿಕಾಯಿನೆಲ್ಲ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಚಳಿಗಾಲದಲ್ಲಾದರೆ ನಿಮಗೆ ಈ ಥರ ಹಸಿ ಅರಿಶಿನ ಸಿಗುತ್ತೆ. ಈ ಹಸಿ ಅರಿಶಿನ ಸ್ವಲ್ಪ ಅದರ ಸಿಪ್ಪೆನ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಇಲ್ಲಿ ಅದನ್ನು ಸಣ್ಣ ಸಣ್ಣದಾಗಿ ಹಚ್ಕೊಳ್ಳೋಣ. ಇದನ್ನು ಕೂಡ ನಾವು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ. ಇದೆರಡನ್ನೂ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಈ ಬಾಣಲಿಗೆ ನಾವು ರುಬ್ಬಿರೋವಂಥ ಮಿಶ್ರಣನ ಹಾಕೋಣ. ಇಲ್ಲಿ ಸಿಹಿ ಪ್ರಮಾಣ ಹೇಗೆ ಅಂದರೆ ನಾವು ಯಾವ ಅಳತೆಗೆ ನೆಲ್ಲಿಕಾಯಿ ತೊಗೊಂಡಿದ್ದೀವೋ ಅದೇ ಅಳತೆಯಷ್ಟು ಸಿಹಿ ತೊಗೋಬೇಕಾಗುತ್ತೆ. ಇಲ್ಲಿ ನಾನು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ, ಅರ್ಧ kg ನೆಲ್ಲಿಕಾಯಿ ತೊಗೊಂಡಿರೋದ್ರಿಂದ. ಹಾಗೆ ಸಕ್ಕರೆ ಹಾಕ್ಕೊಳ್ಳೋದಾದರೂ ಅರ್ಧ kgನೇ ತೊಗೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ನೀರು ಹಾಕಿದ್ರೆ ತುಂಬ ಹೊತ್ತು ನಾವು ಅದನ್ನು ತಿರುಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಬಟ್ಲಿಗೆ 1.5ರಿಂದ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಅದಕ್ಕೆ ಅಷ್ಟೇ ಪ್ರಮಾಣದಷ್ಟು ನೀರು ಹಾಕ್ಕೊಂಡು ಅದನ್ನು ನಾವು ಗಂಟಿಲ್ದಂತೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿದೆ. ಇದು ಸ್ವಲ್ಪ ಗಟ್ಟಿಯಾದಾಗ ಇದಕ್ಕೆ ನಾವು 1 ಸ್ಪೂನ್ನಷ್ಟು ಒಣಶುಂಠಿ ಪುಡಿ, 1 ಟೀ ಸ್ಪೂನ್ನಷ್ಟು ಕಾಳು ಮೆಣಸಿನ ಪುಡಿ, 1 ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಜೀರ್ಣಕ್ಕೆ ಉಪಯೋಗ ಆಗುವಂಥ ಜೀರಿಗೆ ಪುಡಿ ಕೂಡ ಸೇರಿಸ್ಕೊಳ್ಳೋಣ. 1 ಸ್ಪೂನ್ನಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಈಗ ನಾವು ಕಾರ್ನ್ಫ್ಲೋರ್ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಕಾರ್ನ್ಫ್ಲೋರ್ ಏನು ಮಾಡುತ್ತೆ ಅಂದರೆ ಈ ಇಡೀ ಮಿಶ್ರಣವನ್ನು ಸ್ವಲ್ಪ ಗಟ್ಟಿಯಾಗೋದಕ್ಕೆ ಸಹಾಯ ಮಾಡುತ್ತೆ. ಈ ಹಂತದಲ್ಲಿ ನಾವು ಇದಕ್ಕೆ ನಿಂಬೆ ರಸ 1 ಸ್ಪೂನ್ ಹಾಕ್ಕೊಳ್ಳೋಣ. ನಿಂಬೆ ರಸ ಈ ನೆಲ್ಲಿಕಾಯಿಯ ಕಹಿಯ ಗುಣವನ್ನು ಹೋಗಲಾಡಿಸುತ್ತೆ. ನಂತರ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಈ ಇಡೀ ಮಿಶ್ರಣಕ್ಕೆ ಒಂದು ಶೈನಿಂಗ್ ಕೊಡುತ್ತೆ. ನೋಡಿ, ತುಪ್ಪ ಹಾಕಿದ ತಕ್ಷಣವೇ ನಿಮಗೆ ಆ ಶೈನಿಂಗು ಕಾಣಿಸ್ತಾ ಇದೆ. ಇದನ್ನು ತಳ ಬಿಡೋ ತನಕ ಚೆನ್ನಾಗಿ ತಿರುಗ್ತಾ ಇರಬೇಕು. ನೋಡಿ, ಇದು ಈಗ ತಳ ಬಿಟ್ಕೊಂಡು ಬಂದಿದೆ. ತಳ ಚೆನ್ನಾಗಿ ಬಿಟ್ಟ ಮೇಲೆ ನಾವಿದನ್ನು ಒಂದು ತುಪ್ಪ ಸವರಿದ ತಟ್ಟೆಗೆ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ನಾವು ಅದನ್ನು ಆರೋದಕ್ಕೆ ಸ್ವಲ್ಪ ಹೊತ್ತು ಬಿಡೋಣ. ಈಗ ಚೆನ್ನಾಗಿ ಆರಿದೆ. ಇದನ್ನು ನಾವು ಚಿಕ್ಕ ಸೈಜು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ಸೈಜಿನ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಶೈನಿಂಗು ನಿಮಗೆ ತುಪ್ಪ ಹಾಕಿರೋದ್ರಿಂದ ಕಾಣಿಸ್ತಾ ಇದೆ. ಇಲ್ಲಿ ನಾನು ಉರುಳಿಸೋದಕ್ಕೆ ಬಿಳಿ ಕಲ್ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಈಗ ಚಟ್ಪಟ ಆಮ್ಲ ಕ್ಯಾಂಡಿ ಸವಿಯಲು ಸಿದ್ಧ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.